ಯುವನಿಧಿ ಗ್ಯಾರಂಟಿ 5ನೇ ಗ್ಯಾರಂಟಿ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ. ಯುವನಿಧಿಗೆ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ ಕೊಟ್ಟಂತ ಭರವಸೆ 5ನೇ ಭರವಸೆ ಕೂಡ ಈಡೇರಿದಂತಾಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯೋಜನೆಗೆ ಚಾಲನೆಯನ್ನು ಕೊಡಲಾಯಿತು. ಇದೇನು ಇವತ್ತೇ ಬಂದುಬಿಡುತ್ತೆ ಅಂತಲ್ಲ, 12ರಿಂದ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗುತ್ತೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಯುವ ಶಕ್ತಿ ದೇಶವನ್ನ ಕಾಯುವಂತಹ ಮಹಾಶಕ್ತಿ, ಆ ಶಕ್ತಿಗೆ ಬೆಂಬಲ ನೀಡುವಂತಹ, ಇಂಬು ಕೊಡುವಂತಹ ಪ್ರಕ್ರಿಯೆಗೆ ಇಂದು ಚಾಲನೆ ದೊರೆಯಲಿದೆ. ಈ ಜ್ಯೋತಿ ಬೆಳಗುತ್ತಿರುವ ಹಾಗೆ ಯುವ ಶಕ್ತಿ ನಾಡಿನ ತುಂಬೆಲ್ಲ ಬೆಳಗಲಿ ಎನ್ನುವಂತಹ ಮಹಾ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ 5ನೇ ಗ್ಯಾರಂಟಿಯಾಗಿ ಯುವ ನಿಧಿಯನ್ನ ಅನುಷ್ಠಾನಗೊಳಿಸಿದೆ. ಬನ್ನಿ, ಇದ್ರ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೋಡೋಣ. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಇದರ ಲಾಭ ನಮ್ಮ ಯುವಕರು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ನ 5ನೇ ಗ್ಯಾರಂಟಿಗೂ ಕೂಡ ಚಾಲನೆ ಸಿಕ್ಕಿದೆ. ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಇದಕ್ಕೆ ಚಾಲನೆ ಕೊಟ್ಟರು. ಯುವನಿಧಿ ನೋಂದಣಿಗೆ ಇವತ್ತು ಚಾಲನೆ ಸಿಕ್ಕಿದೆ. ಜನವರಿ 12ನೇ ತಾರೀಕಿನಿಂದ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗುತ್ತೆ. ಈ ಮುಖಾಂತರ ಹೇಳಿದ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿದಂತಾಗಿದೆ. ಯುವನಿಧಿ ಗ್ಯಾರಂಟಿ ಯೋಜನೆಗೆ ಆ ನೋಂದಣಿ ಶುರುವಾಗಿದೆ. ಇವತ್ತು ನೋಂದಣಿ ಪ್ರಕ್ರಿಯೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಲನೆ ಕೊಟ್ಟರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಿಂದ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. 5ನೇ ಗ್ಯಾರಂಟಿ ಬಹಳಷ್ಟು ಜನ ಹೇಳ್ತಾ ಇದ್ರು, ಈ ಗ್ಯಾರಂಟಿ ಈಡೇರಿಸೋದೇ ಎಲ್ಲ ನೋಡ್ತಾ ಇರಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ವು. ಆದರೆ ಇದೆಲ್ಲವನ್ನೂ ಕೂಡ ಸುಳ್ಳು ಮಾಡಿದ್ದಾರೆ ಸಿದ್ದರಾಮಯ್ಯ. 5ನೇ ಗ್ಯಾರಂಟಿಗೂ ಕೂಡ ಚಾಲನೆ ಕೊಡಲಾಗಿದೆ. ಬೇರೆ ಬೇರೆ ಕಾರಣಗಳಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಹೇಳಿದ 5 ಗ್ಯಾರಂಟಿಗಳನ್ನು ನಾವು ಈಡೇರಿಸಿದ್ವಿ ಅನ್ನುವಂಥ ಸಂದೇಶ ಒಂದು ಕಡೆ ರವಾನೆ ಆಗಬೇಕು. ಇನ್ನೊಂದು ಕಡೆಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ತಡ ಕೂಡ ಆಗಬಾರ್ದು. ಹೀಗಾಗಿ ಚುನಾವಣೆಗೂ ಮೊದಲು 5 ಗ್ಯಾರಂಟಿಗಳ ವಾಗ್ದಾನ ಮಾಡಿದ್ವಿ ನಾವು, ಅದನ್ನು ಈಡೇರಿಸಿದ್ದೀವಿ ಎಂದಿದ್ದಾರೆ ಸಿದ್ದರಾಮಯ್ಯ. ಇದು ಉಪಮುಖ್ಯಮಂತ್ರಿಗಳು ಆ ಯೋಜನೆ ಯಾರಿಗೆ ಸಲ್ಲತ್ತೋ ಅವರೆಲ್ಲರ ಪ್ರತಿನಿಧಿಗಳು ದೀಪವನ್ನು ಬೆಳಗಿಸಿ ಇದೊಂದು ವಿನೂತನವಾಗಿ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಯುವ ಶಕ್ತಿ ದೇಶವನ್ನ ಕಾಯುವಂತಹ ಮಹಾಶಕ್ತಿ, ಆ ಶಕ್ತಿಗೆ ಬೆಂಬಲ ನೀಡುವಂತಹ, ಇಂಬು ಕೊಡುವಂತಹ ಪ್ರಕ್ರಿಯೆಗೆ ಇಂದು ಚಾಲನೆ ದೊರೆಯಲಿದೆ. ಈ ಜ್ಯೋತಿ ಬೆಳಗುತ್ತಿರುವ ಹಾಗೆ ಯುವ ಶಕ್ತಿ ನಾಡಿನ ತುಂಬೆಲ್ಲ ಬೆಳಗಲಿ ಎನ್ನುವಂತಹ ಮಹಾ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ 5ನೇ ಗ್ಯಾರಂಟಿಯಾಗಿ ಯುವ ನಿಧಿಯನ್ನ ಅನುಷ್ಠಾನಗೊಳಿಸುತ್ತಿದೆ. ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಮಹನೀಯರೆಲ್ಲರೂ ಕೂಡ. ನಾವು ಕೂಡ ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ. ಯುವ ನಿಧಿ ಯೋಜನೆ ಮಾಧ್ಯಮ ಸ್ನೇಹಿತರು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಯೋಜನೆಯ ಮತ್ತಷ್ಟು ವಿಷಯಗಳನ್ನ ಕೋಟ್ಯಾಂತರ 5ನೇ ಗ್ಯಾರಂಟಿಗೆ ಚಾಲನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಯಾರ್ಯಾರು ಯುವನಿಧಿ ಪಡಿಲಿಕ್ಕೆ ಬೇಕಾದಂಥ ಅರ್ಹತೆಗಳೇನು ಅದನ್ನು ಕೂಡ ನಾವು ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಯಾವುದೇ ಉದ್ಯೋಗಕ್ಕೆ ನೀವು ನಿಮ್ಮ ಶಿಕ್ಷಣವನ್ನು ಮುಗಿಸ್ಕೊಂಡು ಯಾವುದೇ ಉದ್ಯೋಗಕ್ಕೆ ಜಾಯಿನ್ ಆಗಿರಬಾರ್ದು. ಪದವಿ ಮತ್ತು ಡಿಪ್ಲೊಮೊ ತೇರ್ಗಡೆ ಆದಂಥವರಿಗೆ ಮಾತ್ರ ಅವಕಾಶ ಇದೆ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ ಸಿಗುತ್ತೆ, ಪ್ರತಿ ತಿಂಗಳು 3,000 ರೂಪಾಯಿ. ಡಿಪ್ಲೊಮೊ ಮಾಡಿದಂಥವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ನೆರವು ಸಿಗುತ್ತೆ. ಕರ್ನಾಟಕದವರಿಗೆ ಮಾತ್ರ ಅವಕಾಶ ಅರ್ಜಿ ಸಲ್ಲಿಸಲಿಕ್ಕೆ. ಬೇರೆ ಬೇರೆ ರಾಜ್ಯದವರು ಸಲ್ಲಿಸಂಗಿಲ್ಲ. ಇದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕೂಡ ಇಟ್ಕೊಂಡಿರಬೇಕು. ಯುವ ನಿಧಿ ಖಂಡಿತವಾಗಲೂ ಯುವ ಜನತೆಗೆ ಇದು ನಿಧಿ ಇದ್ದ ಹಾಗೆ. ಆದರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸಿಕೊಂಡು ಮತ್ತಷ್ಟು ಜೀವನದಲ್ಲಿ ಅಭಿವೃದ್ಧಿಯಾಗಿ ಸಂತೋಷದಿಂದ ತಮ್ಮ ಜೀವನವನ್ನ, ಕರಿಯರ್ ಅನ್ನ ಬೆಳೆಸ್ಕೊಳ್ಳಿ ಅನ್ನುವಂತಹ ಕರೆ ಯುವ ನಿಧಿ ಯೋಜನೆ. ಇದೀಗ ಮುಖ್ಯಮಂತ್ರಿಗಳಿಂದ ಲೋಗೋ ಅನಾವರಣ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದರು. ಇದಕ್ಕೆ ಸಂಬಂಧಪಟ್ಟ ಒಂದು ಸಾಕ್ಷ್ಯಚಿತ್ರದ ರೀತಿಯಲ್ಲೂ ಕೂಡ ಪ್ರದರ್ಶನ ಮಾಡಲಾಯಿತು. ಸಚಿವರ ಹಿಂಡು ದಂಡನೆ ಇಲ್ಲಿತ್ತು.
ಶರಣ್ ಪ್ರಕಾಶ್ ಪಾಟೀಲ್ ಮಾತಾಡಿದರು, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಸುಧಾಕರ್ ಕೂಡ ಇದ್ದಾರೆ, ಮಂತ್ರಿಗಳು, ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಉನ್ನತ ವ್ಯಾಸಂಗ ಮುಂದುವರಿಸಲಿಕ್ಕೆ ದಾಖಲೆಯನ್ನು ಹೊಂದಿರುವಂಥವರು, ಅಪ್ರೆಂಟಿಸ್ ವೇತನ ಪಡೆದಿರೋರು ಈ ಯೋಜನೆಗೆ ಅರ್ಹರಾಗಲ್ಲ. ನೀವೇನಾದರೂ ಅಪ್ರೆಂಟಿಸ್ ಸೇರ್ಕೊಂಡಿದ್ರಿ ಅಂತಂತಂದರೆ ನಿಮಗೆ ಈ ಹಣ ಸಿಗಲ್ಲ. ನೀವೀಗಾಗಲೇ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿದ್ದರೆ, ಸರ್ಕಾರಿ ವಲಯದಲ್ಲಿ ಉದ್ಯೋಗ ಪಡೆದಿದ್ದರೂ ಕೂಡ ನಿಮಗೆ ಸಿಗಲ್ಲ. ಇನ್ನು ಸಾಲಾಗಿಲ್ಲ ತಗೊಂಡು ಸ್ವಂತ ಉದ್ಯೋಗ ಮಾಡ್ತಿರುವಂಥವ್ರಿಗೂ ಕೂಡ ಇದು ಲಭ್ಯ ಆಗಲ್ಲ. 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು. 22-23 ಅದೊಂದು ಬುದ್ಧಿವಂತಿಕೆ ಮಾಡ್ಯಾರೆ, ಇಲ್ಲಾಂದ್ರೆ 2 ಜನರಿಗೆ ಕೊಡಬೇಕಾಗಿತ್ತು. ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳು ಪೂರೈಸಿರಬೇಕು. ನೋಡಿ, 6 ತಿಂಗಳ ತನಕ ನಿಮಗೆ ಯಾವುದೇ ಕೆಲಸ ಕಾರ್ಯ ಸಿಕ್ಕಿರಬಾರ್ದು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ನಾನು ಇನ್ನೂ ಸೇರಿಲ್ಲ ಅನ್ನುವಂಥವ್ರು ಸುಮ್ಮನೆ ಮನೇಲಿ ಕೂತ್ಕೊಂಡು ಆಮೇಲೆ ಅದಕ್ಕೆ ಹೋಗಲಿಲ್ಲ ಅಂತಂದರೆ, ಯಾವುದೇ ಉದ್ಯೋಗಕ್ಕೆ ಸೇರದೇ ಇರುವಂಥವ್ರು, ಪದವಿ ಪಡೆದಿರುವಂಥವರು, ಡಿಪ್ಲೊಮೊ ತೇರ್ಗಡೆ ಆದಂಥವ್ರಿಗೆ ಮಾತ್ರ ಅವಕಾಶ. ಇನ್ನು ನಾವು SLC ಮುಗೀತು, PUC ಮುಗೀತು, ITI ಮುಗೀತು, ಇವು ಯಾರು ಕೂಡ ಅದ್ರ ವ್ಯಾಪ್ತಿಗೆ ಬರಲ್ಲ. ಡಿಪ್ಲೊಮೊ ಪೂರೈಸಿದವರಿಗೆ ಮಾಸಿಕ 1500 ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ. ಇನ್ನು ನಾವು ಡಿಗ್ರಿ ಮಾಡಿದ್ದೀವಿ ಎನ್ನುವಂಥವ್ರಿಗೆ 2000 ರೂಪಾಯಿ ಸಿಗುತ್ತೆ. ಯುವ ನಿಧಿಯನ್ನ ಅನುಷ್ಠಾನಗೊಳಿಸುತ್ತಿದೆ. ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಮಹನೀಯರೆಲ್ಲರೂ ಕೂಡ. ನಾವು ಕೂಡ ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ ಯುವ ಮಿತ್ರರೇ. ಸೊ ಇದು ಸಂಗತಿ. ಯುವ ನಿಧಿ ಪಡೆಯಲಿಕ್ಕೆ ಬೇಕಾದಂಥ ಅರ್ಹತೆಗಳೇನು ಅದನ್ನು ಕೂಡ ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ. ಯುವ ಶಕ್ತಿ ದೇಶವನ್ನ ಕಾಯುವಂತಹ ಮಹಾಶಕ್ತಿ. ಆ ಶಕ್ತಿಗೆ ಬೆಂಬಲ ನೀಡುವಂತಹ, ಇಂದು ಕೊಡುವಂತಹ ಪ್ರಕ್ರಿಯೆಗೆ ಇಂದು ಚಾಲನೆ ದೊರೆಯಲಿದೆ. ಈ ಜ್ಯೋತಿ ಬೆಳಗುತ್ತಿರುವ ಹಾಗೆ ಯುವ ಶಕ್ತಿ ನಾಡಿನ ತುಂಬೆಲ್ಲ ಬೆಳಗಲಿ.